ನಿಮಗೆ ಇದೆಲ್ಲ ಸುಲಭನಾ ಹೇಗೆ ಆತ್ಮಗಳ ಜೊತೆ ಮಾತಾಡೋದು? ಈಗ ನಾನು ಆತ್ಮಗಳ ಜೊತೆ ಮಾತಾಡ್ಸಿದ್ದೀನಿ ಕೂಡ. ಅಂದ್ರೆ ಈಗ ಯಾರಿಗಾದ್ರೂ ಈಗ ತೊಂದರೆ ಇತ್ತು ಒಬ್ಬ ವ್ಯಕ್ತಿಗೆ, ಅವರಿಗೆ ಏನಾದ್ರು ಪೂರ್ವಜರಿಂದ ಅವ್ರಿಗೇನಾದ್ರೂ ಶಾಪ ಆಗಿತ್ತು, ಮತ್ತೆ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇದ್ದು ಅಲ್ಪತೃಪ್ತಿ ಆತ್ಮಗಳು, ಆಯಸ್ಸು ಇದ್ದಂಗೆನೆ ಆಕ್ಸಿಡೆಂಟ್ಸ್ಗಳಾಗೋದು ಅಥವಾ ಸೂಯಿಸೈಡ್ಗಳು ಮಾಡ್ಕೊಳ್ಳೋದು, ಈ ತರ ಮರಣ ಹೊಂದಿದ್ದವರು ಅವರು ಆ ಮನೆಗೆ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಮತ್ತೆ ಅವರು ಏನಾದರೂ ಹೇಳ್ಬೇಕು ಅಂತ ಇರುತ್ತೆ ಮನೆಯವ್ರಿಗೆ, ಅಂತ ವಿಷಯ ಬಂದಾಗ, ನಾನು ಪ್ರಶ್ನೆಗೆ ಅವ್ರು ಬಂದಾಗ ಕೂತಾಗ, ಸೊ ಆ ಆತ್ಮಗಳನ್ನ ಕರೆಸಿ ಅದನ್ನ ಅವ್ರನ್ನ ಮಾತಾಡಿಸಿ ಅವರು ಏನು ಹೇಳ್ತಾರೋ ಅದನ್ನ ಇವ್ರ ಕೈ. ಈಗ ಕೆಲವ್ರು ಬಂದಾಗ ಹೇಳ್ತಾರೆ, ನನಗೆ ಇದೇ ಥರ ಊಟ ಮಾಡ್ಬೇಕು, ನಾನು ಊಟ ಕೊಡು. ಅವಾಗ ನಾನು ಮನೇಲಿ ಅಡುಗೆ ಮಾಡಿಸ್ತೀನಿ, ನೀವೆಲ್ಲ ಊಟ ಮಾಡಿ ಅಂತೀನಿ. ಅವರೆಲ್ಲ ಊಟ ಮಾಡಿದಾಗ ಅವ್ರ ತೃಪ್ತಿಯಾಗಿ ಅವ್ರಿಗೂ ಇದಾಗತ್ತೆ, ಸೇವೆ ಆಗತ್ತೆ. ಸೊ ಈ ರೀತಿ ಆತ್ಮಗಳನ್ನ ಮಾತಾಡ್ಸಿದೀವಿ. ಸೊ ಈಗ ಇನ್ನೊಂದು ಪ್ರಕಾರ ಏನಂತಂದ್ರೆ, ಡಾಕ್ಟರ್ ರಾಮಚಂದ್ರ ಗುರೂಜಿ ಅವ್ರನ್ನ ಕೇಳಿರ್ಬೋದು. ಅವರು ಸಂಮೋಹಿನಿ ವಿದ್ಯೆ ಅಂತ ಮಾಡ್ತಾರೆ, ಹಿಪ್ನೋಥೆರಪಿ ಟ್ರೀಟ್ಮೆಂಟ್ಸ್ ಅಂತ. ಸೊ ಆ ರೀತಿ ರಾಮಚಂದ್ರ ಗುರೂಜಿ ಅವರ ಶಿಷ್ಯರಾದವರು ಎಲ್ಲರೂ ಸಹ ಈ ಆತ್ಮಗಳನ್ನ ಕರೆಸಿ ಮಾತಾಡ್ಸೋದು ಒಂದು ಪ್ರಾಕ್ಟೀಸಸ್ನ ಮಾಡ್ತಿದ್ದಾರೆ. ಸೊ ಅದು ಒಬ್ಬ ವ್ಯಕ್ತಿಯ ಮೇಲೆ. ಈಗ ಯಾವ್ದಾದ್ರು ಒಂದು, ಈಗ ನಾನ್ ಮಾತಾಡ್ಬೇಕಾದ್ರೆ ಅಗೋಚರವಾದ ಶಕ್ತಿ, ಈಗ ಆತ್ಮ ಬಂದು ನಿಂತಿರುತ್ತೆ, ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ, ಅದರಿಂದ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಎರಡನೇ ಸ್ಟೆಪ್ಸ್ ಏನಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮೇಲೆ ಆತ್ಮನ ಕರೆದು ಮಾತಾಡಿಸಿ ಅದ್ರ ಮುಖಾಂತರ ಒಂದು ಟ್ರೀಟ್ಮೆಂಟ್ಸ್ ಕೊಡೋದು ಎರಡನೇ ಸ್ಟೆಪ್ಸ್ ಇದೆ. ಸೊ ಯಾರಿಗೆ ಯಾವ್ದು ಇಷ್ಟಪಡ್ತಾರೆ ಅದನ್ನ ನಾನು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಪರಿಹಾರ ಅನ್ನೋದನ್ನ ಕೊಡ್ತಾ ಇದ್ದೀವಿ.